ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಟ್ಟಿ ಮತ್ತು ಪ್ರೈಮರ್ ಬಳಕೆಯ ಬಗ್ಗೆ ನಿಮ್ಮಲ್ಲಿ ತುಂಬ ಗೊಂದಲಗಳಿದೆಯಾ? ಹಾಗಿದ್ರೆ ನನ್ನ ಈ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡದೆ ಕೇಳಿಸ್ಕೊಳ್ಳಿ. ನಮ್ಮ ವೀಕ್ಷಾ ಕನ್ಸ್ಟ್ರಕ್ಷನ್ ಕಂಪನಿಲಿ ಮೊದಲಿಗೆ 2 ಕೋಟ್ ಪಟ್ಟಿನ ಅಪ್ಲೈ ಮಾಡಿಬಿಟ್ಟು ನಂತರ ಡ್ರೈ ಆಗಿದ ತಕ್ಷಣ ಎಲ್ಲ ಕಡೆ ಈವನ್ ಸರ್ಫೇಸ್ ಬರೋ ರೀತಿಯಲ್ಲಿ ಸ್ಯಾಂಡ್ ಪೇಪರ್ ಆರ್ ಎಮ್ರಿ ಪೇಪರ್ ಮತ್ತು ಲೈಟ್ಸ್ ಬಳಸಿಬಿಟ್ಟು ಕ್ಲೀನಾಗಿ ರಬ್ ಮಾಡಿಸ್ತೀವಿ. ಆನಂತರ 1 ಕೋಟ್ ಪ್ರೈಮರ್ನ ಅಪ್ಲೈ ಮಾಡಿಸಿ ಆಮೇಲೆ 2 ಕೋಟ್ಸ್ ಪೇಂಟ್ನ ನಾವು ಅಪ್ಲೈ ಮಾಡಿಸ್ತೀವಿ. ಹಾಗಾಗಿ ಪರ್ಫೆಕ್ಟ್ ಆಗಿರುವಂತಹ ಒಂದು ಪೇಂಟಿಂಗ್ ಸ್ಟೇಜ್ನ ಯಾವುದೇ ರೀತಿ ಫ್ಯೂಚರ್ ಪ್ರಾಬ್ಲಮ್ ಇಲ್ಲದೆ ಇರೋ ಹಾಗೆ ಎಂಡಪ್ ಕೊಡ್ತೀವಿ. ಸೊ ತುಂಬ ಜನರ ಕ್ವಶನ್ ಏನಿದೆ, ಮೊದಲಿಗೆ 1 ಕೋಟ್ ಪ್ರೈಮರ್ ಬಳಸ್ಬೋದ್ವಾ, ನಂತರ 2 ಕೋಟ್ಸ್ ಪಟ್ಟಿ ಬಳಸಿ ಮತ್ತೆ 1 ಕೋಟ್ ಪ್ರೈಮರ್ ಹಾಕಿ ಆಮೇಲೆ ಪೇಂಟ್ ಹಾಕ್ಬೋದಾ ಅಂತ. ನೀವು ಲಾಜಿಕ್ಕಾಗಿ ಥಿಂಕ್ ಮಾಡಿದಾಗ ನೋಡಿ, ಪ್ಲಾಸ್ಟ್ರಿಂಗ್ ಆಗಿರುವ ವಾಲ್ಗಳು ರಫ್ ಆಗಿರೋದ್ರಿಂದ ಅಲ್ಲಲ್ಲಿ ಸ್ಯಾಂಡ್ಗಳು ಕೂಡ ನಿಮ್ಮ ಕೈಗೆ ಟಚ್ ಆಗುತ್ತೆ. ಹಾಗಾಗಿ ಪ್ರೈಮರ್ ಬಳಸೋದ್ರಿಂದ ಅದು ಗ್ರಿಪ್ಪಾಗಿ ಕೂತ್ಕೊಳ್ಳೋದು ಇಲ್ಲ, ಹಾಗೆ ನಿಮ್ಮ ಮನಿ ವೇಸ್ಟ್ ಆಗ್ಬೋದು ಅಂತ ಹೇಳ್ತಾ ಅದರಲ್ಲಿ ಯಾವುದೇ ಥರ ಯೂಸ್ ಇಲ್ಲ. ಮೊದಲಿಗೆ ಪಟ್ಟಿ ಬಳಸಿಬಿಟ್ಟು ನಂತರನೇ ಪ್ರೈಮರ್ ಹಾಕಿ ಆಮೇಲೆ ಪೇಂಟ್ನ ಹಾಕಬೇಕು. ಇದು ಈವನ್ ನೀವು ಏಷ್ಯನ್ ಪೇಂಟ್ ಅವ್ರು ಬಂದು ವರ್ಕ್ ಮಾಡಿದರೂ ಕೂಡ ಅವ್ರು ಗೈಡ್ ಮಾಡೋದು ಕೂಡ ಮೊದಲಿಗೆ ಪಟ್ಟಿ ನಂತರ ಪ್ರೈಮರ್ ಆಮೇಲೆ ಪೇಂಟ್ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್. ಥ್ಯಾಂಕ್ ಯು.